25 ಮತ್ತು 26ನೇ ತಾರೀಕು ಚಿತ್ರದುರ್ಗದ ಅಲ್ಲಿ ಪ್ರವಾಸ ಮಾಡಲಿದ್ದಾರೆ. ಸೊ ಅದ್ರ ಉದ್ದೇಶ ತುಂಬ ಮುಖ್ಯವಾಗಿ ಏನಂತಂದರೆ, ಇದು ಡಿವಿಷನ್ ಲೆವೆಲ್ ಮೀಟಿಂಗು. ಬೆಂಗಳೂರು ಕಂದಾಯ ವಿಭಾಗದ ಪ್ರಗತಿ ಪರಿಶೀಲನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಹಿಂದಿನ ಡೇಟ್ ಕೊಟ್ಟಿದ್ದರು 25ನೇ ತಾರೀಕು ಬರ್ತೀನಿ. ಅದರಂತೆ ಅವರು ತಮ್ಮ ನಿರ್ದೇಶನ ನೀಡಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಸುಮಾರು 9 ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಅಂದರೆ ಜಿಲ್ಲಾ ಮಟ್ಟದ ಡಿ.ಸಿಗಳು, ಸಿ.ಒಗಳು ಮತ್ತು ಎಸ್.ಪಿ.ಡಿ.ಎಫ್ಒಗಳು, ಜೊತೆಗೆ ಆ ಜಿಲ್ಲೆಯ MLAಗಳು, MLC, MP ಅವರೆಲ್ಲರೂ ಕೂಡ ನಿರ್ದೇಶನ ಈಗಾಗಲೇ ಸರ್ಕಾರದಿಂದ ಹೋಗಿದೆ. ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಸುಮಾರು ನನಗನ್ನಿಸ್ತಂಗೆ 200 ಜನ ಒಟ್ಟಿಗೆ ಭಾಗವಹಿಸ್ಬೋದು ಎಲ್ಲರೂ ಸೇರಿ. ಇಲ್ಲಿ ಮೀಟಿಂಗನ್ನು ಮಾಡಲಿಕ್ಕೆ ಮುರುಘಾ ಮಠದ ಅನುಭವ ಮಂಟಪವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನಮಗೆ ಎಲ್ಲೂ ಇನ್ಫ್ರಾಸ್ಟ್ರಕ್ಚರ್ ಜಿಲ್ಲೆಯಲ್ಲಿ ಬೇರೆ ಕಡೆ ಸುದೀರ್ಘವಾದ ಜಾಗ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಮಾಡಲಿಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ನಾವು. ಸೊ 25ನೇ ತಾರೀಕು ಬೆಳಗ್ಗೆ ಬರ್ತಾರೆ ಸಾಯಂಕಾಲ. ಬೆಳಗ್ಗೆ ಬಂದು ಅವರು ಹಿರಿಯೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಎನ್ ಟಿ ಪಿ ಬಂದಿಲ್ಲ. ಹಿರಿಯೂರಿಗೆ ಬಂದು ಅಲ್ಲಿ ಯಾವುದಾದ್ರು ಡ್ರಾಟ್ ಇರೋಂಥ 1-2 ಪ್ಲೇಸ್ ವಿಸಿಟ್ ಕೊಡೋಂಥ ಸಾಧ್ಯತೆ ಇದೆ. ಅದಾದಮೇಲೆ 12:30ಗೆ ಇಲ್ಲಿ ಮೀಟಿಂಗ್ ಶುರು ಆಗುತ್ತೆ. 12:30ಯಿಂದ 3:30-4 ಗಂಟೆವರೆಗೂ ಮೀಟಿಂಗ್ ಮುಗಿಸಿ ಆನಂತರ ವಾಪಸ್ಸು ಅವರು ಮಠದ ಪ್ರೋಗ್ರಾಮ್ ಒಂದಿದೆ, ಬೋಗಿ ಮಠದ್ದು, ಅಲ್ಲಿಗೆ ಭಾಗವಹಿಸ್ಬೋದು. ಸೊ ಅದು ಕೂಡ ಟಿ ಪಿ ಬರಬೇಕಾಗಿದೆ. ನಂತರ 26ನೇ ತಾರೀಕು ದಿವಂಗತ ಡಿ. ಸುಧಾಕರ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಿರಿಯೂರಲ್ಲಿ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ವಾಪಸ್ಸು ತೆರಳೋ ಪ್ರೋಗ್ರಾಮು ಫಿಕ್ಸ್ ಆಗಿದೆ.